ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು GK ತರಗತಿಯಲ್ಲಿ ಜನವರಿ 3 ಸೊ ಏನೆಲ್ಲ ಕರೆಂಟ್ ಅಫೇರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದೀರಾ, ಆಲ್ರೆಡಿ ನಿಮಗೆ ಕ್ಲಾಸಸ್ ಸಿಗುತ್ತೆ. ಕಂಪ್ಯೂಟರ್ ಕ್ಲಾಸಸ್ ಆಗಿರ್ಬೋದು, CTET ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ತರಗತಿಗಳು ನಿಮಗೆ ಸಿಗುತ್ತೆ. ಯಾಕಂದರೆ ಫೆಬ್ರವರಿಯಲ್ಲಿ CTET ಎಕ್ಸಾಮ್ ಇದೆ. ಯಾರೆಲ್ಲ TETನ ಮಿಸ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಒಳ್ಳೆ ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು. CTET ಇನ್ನು ನಿಮಗೆ 1 ಮಂತ್ 40 ಡೇಸ್ ಏನೋ ಇರ್ಬೋದು ಮೇ ಬಿ. ಸೊ ಅಷ್ಟು ದಿನಗಳಿದೆ, ಆರಾಮಾಗಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ GKಯಲ್ಲಿ ಸೊ ಇವತ್ತಿನ ಒಂದು ಮೊದಲನೆಯ ಪ್ರಶ್ನೆ ಏನು ಅಂತ ನೋಡೋದೇ ಆದರೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕ ಸ್ಥಾನಕ್ಕೆ ಸಂಬಂಧಿಸಿದೆ? ಈ ಕೆಳಗಿನವುಗಳಲ್ಲಿ ಭಾರತದ ಆರ್ಥಿಕತೆ ನೋಡಿ ಸ್ನೇಹಿತರೆ, ನಮ್ಮ ಭಾರತದ ಆರ್ಥಿಕತೆಯ ಸ್ಥಾನ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಆಪ್ಷನ್ ಎ, ಭಾರತವು ಜರ್ಮನನ್ನು ಹಿಂದಿಕ್ಕಿ ಜಾಗತಿಕವಾಗಿ 3ನೇ ದೊಡ್ಡ ಆರ್ಥಿಕತೆಯಾಗಿದೆ. ಆಪ್ಷನ್ ಬಿ, ಭಾರತವು ಜಪಾನನ್ನು ಹಿಂದಿಕ್ಕಿ 4ನೇ ದೊಡ್ಡ ಆರ್ಥಿಕತೆ ಆಗಿದೆ. ಆಪ್ಷನ್ ಸಿ, ಭಾರತವು ಚೀನಾವನ್ನು ಹಿಂದಿಕ್ಕಿ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಆಪ್ಷನ್ ಡಿ, ಭಾರತವು ರಷ್ಯಾವನ್ನು ಹಿಂದಿಕ್ಕಿ 5ನೇ ದೊಡ್ಡ ಆರ್ಥಿಕತೆ ಆಗಿದೆ ಅಂತ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ, ನಮ್ಮ ಭಾರತ ದೇಶ ಜಪಾನನ್ನು ಹಿಂದಿಕ್ಕಿ ನೋಡಿ, ನಮ್ಮ ಭಾರತ ದೇಶ ಜಪಾನನ್ನು ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕತೆ. ವೆರಿ ವೆರಿ ಇಂಪಾರ್ಟೆಂಟ್. 4ನೇ ಅತಿ ದೊಡ್ಡ, ಇದು ಪ್ರಶ್ನೆ ಆಗುತ್ತೆ, ಹಾಗಾಗಿ ನೆನಪಿಟ್ಕೊಳ್ಳಿ. 4ನೇ ಅತಿ ದೊಡ್ಡ ಆರ್ಥಿಕ ಒಂದು ಏನಾಗಿದೆ ಅಂತಂದರೆ ಆರ್ಥಿಕತೆ ಆಗಿದೆ. ಅದಾದಮೇಲೆ ನೋಡಿ ಸ್ನೇಹಿತರೆ, ಏನಕ್ಕೆ ಅಂತ ಅಂದರೆ 2026ರ ಪ್ರಾರಂಭದಲ್ಲಿ GDP ಅಂದಾಜು USD ಅಂತಂದರೆ US ಡಾಲರ್ $4.18 ಟ್ರಿಲಿಯನ್ ಜೊತೆಗೆ ನೋಡಿ ಇಲ್ಲಿ ಭಾರತವು ಜಪಾನನ್ನು ಹಿಂದಿಕ್ಕಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ರೀಸನ್ ಕೂಡ ನಿಮಗೆ ಇರಬೇಕು, ಹಾಗಾಗಿ ನಾನು ವಿವರಣೆಯನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, 2026ರ ಜನವರಿಯಲ್ಲಿ ಒಪ್ಪಿಗೆಯಾದ REPM ಯೋಜನೆಯ ಮುಖ್ಯ ಉದ್ದೇಶ ಏನು? ನಾನು ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ನೀವು ನಾನು ಓದುವಾಗ ಕರೆಕ್ಟಾಗಿ ಓದ್ಕೋತೀನಿ, ಇಲ್ಲಿ ಯೋಜನೆಯ ಆಗಬೇಕು. ಇದು ಯಾಕೆ ಹಿಂಗಾಗುತ್ತೆ ಅಂದರೆ, ನಾನು ಗೂಗಲಲ್ಲಿ GK ಕರೆಂಟ್ ಅಫೇರ್ಸ್ನ ಎವ್ರಿಡೇ ನೋಡಿ ಅಲ್ಲಿಂದ ಟ್ರಾನ್ಸ್ಲೇಟ್ ಮಾಡಿ ಈ ಕಡೆ ತೊಗೊಂಡು ಬರುವಾಗ ಕೆಲವೊಂದು ವರ್ಡ್ಸ್ಗಳು ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ನಾನು ನಿಮಗೆ ಅದು ಸರಿಯಾದದ್ದು ಯಾವುದು ಅಂತ ಹೇಳ್ಕೊಡ್ತೀನಿ, ಹಾಗಾಗಿ ನೀವು ಟೈಪಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ, ಕಾನ್ಸೆಪ್ಟ್ ಏನಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ 2026 ಜನವರಿಯಲ್ಲಿ ಒಪ್ಪಿಗೆಯಾದ REPM ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ. ಓಕೆ, ಸೊ ಆಪ್ಷನ್ ಎ, ವ್ಯತಿರಿಕ್ತ ಮ್ಯಾಗ್ನೆಟ್ಗಳ ಸಾಮಗ್ರಿಗಳನ್ನು ಬಿಡುಗಡೆ ಮಾಡುವುದು. ಆಪ್ಷನ್ ಬಿ, ರಕ್ಷಣಾ ಮಾತ್ರಕ್ಕಾಗಿ ಅಪೇಕ್ಷಿತ ಮ್ಯಾಗ್ನೆಟ್ಗಳ ಬಳಕೆಯನ್ನು ಹೆಚ್ಚಿಸುವುದು. ಆಪ್ಷನ್ ಸಿ, ದೀನ ಉತ್ಪಾದನೆ ಮತ್ತು ಆಸ್ಟ್ರೋನಾಟಿಕ್ಸ್ ಸೇರಿದಂತೆ ಮುಖ್ಯ ಕ್ಷೇತ್ರಗಳ ಮ್ಯಾಗ್ನೆಟ್ ಉತ್ಪಾದನೆ, ಗುಡಿಸು ಸರಬರಾಜು ಸರಕಿಯನ್ನು ಒಂದು ನಿರ್ವಹಿಸುವುದು. ಆಪ್ಷನ್ ಡಿ, ಮ್ಯಾಗ್ನೆಟ್ಗಳ ಬದಲಿ ತಂತ್ರಜ್ಞಾನಗಳ ಮೇಲೆ ಕೆಲಸ ಏನು ಸುಗಮವಾಗುವುದು. ಸರಿ, ಒಂದು ನಿಮಿಷ, ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಮ್ಯಾಗ್ನೆಟ್ಗಳ ಏನಾಗುತ್ತೆ ಅಂತಂದರೆ ಬದಲಿ, ಒಂದು ನಿಮಿಷ ಸ್ನೇಹಿತರೆ, ಇದು ವರ್ಡಲ್ಲಿ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು. ಓಕೆನಾ, ಹಾಗಾಗಿ ನಾನು ವರ್ಡಲ್ಲಿ ಮಾಡೋಕ್ಕೆ ಹೋಗಂಗಿಲ್ಲ. ನೋಡಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಈಗ ಟೈಪಿಂಗ್ ಬರುತ್ತೆ. ಒಂದು ನಿಮಿಷ ರೀ. ಓಕೆ, ಡನ್. ನೋಡಿ, ಮ್ಯಾಗ್ನೆಟ್ಗಳ ಬದಲಿ ತಂತ್ರಜ್ಞಾನಗಳ ಮೇಲೆ ಕೆಲಸ ಆರಂಭಿಸುವುದು. ಹಾಗಾದರೆ 2026ರ ಜನವರಿಯಲ್ಲಿ ಒಪ್ಪಿಗೆ ಆದಂತಹ ಈ REPMನ ಮೇನ್ ಉದ್ದೇಶ ಏನು ಅಂತಂದರೆ ದೀನ ಉತ್ಪಾದನೆ. ಆಪ್ಷನ್ ಸಿ ಅದಲ್ಲ ಸ್ನೇಹಿತರೆ. ಸೊ ದೀನ ಉತ್ಪಾದನೆ, ಸರಬರಾಜು ಸರಕುಗಳನ್ನು ನಿರ್ಮಿಸುವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಪ್ಷನ್ ನೋಡ್ತಾ ಹೋಗಿ. ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ವಿಡಿಯೋನ ಪಾಸ್ ಮಾಡಿ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಮಹಿಳಾ ಹಾಕಿ ತಂಡ ಹೊಸ ಮುಖ್ಯ ಕೋಚ್ ಆಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ ಗರ್ಲ್ ಬಾಯ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಯಾರು ಈ ಕೆಳಗಿನ ಒಂದು ಮಹಿಳಾ ಹಾಕಿ ತಂಡ ಅಂತ ಕೊಟ್ಟಿದ್ದಾರಲ್ವಾ, ಸೊ ಮಹಿಳಾ ಹಾಕಿ ತಂಡದ ಮುಖ್ಯ ಕೋಚ್ ಯಾರಾಗಿದ್ದಾರೆ ಅಂತ. ಆಪ್ಷನ್ ಇ, ವಿದೇಶಿ ಕೋಚ್ ಸುಮಾರು
ಆಪ್ಷನ್ ಬಿ ಪಾಕ್ ಕೋಚ್ ಹನು, ಆಪ್ಷನ್ ಸಿ ಸ್ಯಾಂಡರ್ ಮಜೈನ್, ಆಪ್ಷನ್ ಡಿ ಜೋಶ್ವಿನ್ ಸುರೇಶ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸ್ಯಾಂಡರ್ ಮೊಜೈನು ಅಂತಕ್ಕಂಥವರು ಭಾರತದ ಮಹಿಳಾ ಹಾಕಿ ತಂಡದ ಮುಖ್ಯ ಒಬ್ಬ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಭಾರತೀಯ ಯೌವನ ಸಾಗಣಾ ಚಾಂಪಿಯನ್ಶಿಪ್ 2026 ಯಾವ ನಗರದಲ್ಲಿ ನಡೆಯಲಿದೆ? ಸೊ ಇದರ ಇಂಗ್ಲೀಷ್ನ ನನ್ನ ಆನ್ಸರ್ ಮಾಡುವಾಗ ಹೇಳ್ಕೊಡ್ತೀನಿ ಏನಿರುತ್ತೆ ಅಂತ. ಸೊ ಭಾರತೀಯ ಯೌವನ ಸಾಗಣಾ ಚಾಂಪಿಯನ್ಶಿಪ್ 2026 ಯಾವ ನಗರದಲ್ಲಿ ನಡೀತು ಅಂತ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಬೆಂಗಳೂರು. ಸೊ ಭಾರತೀಯ ಯೌವನ ಸಾಗಣಾ ಚಾಂಪಿಯನ್ಶಿಪ್ 2026 ನಡೆದಿದ್ದು ಚೆನ್ನೈಯಲ್ಲಿ. ನೋಡಿ ಸ್ನೇಹಿತರೆ, ನಾನು ಇದನ್ನು ನಿಮಗೆ ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ. 11ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಯೂತ್ ಸೇಲಿಂಗ್ ಚಾಂಪಿಯನ್ಶಿಪ್ 2026 ಜನವರಿ 4ರಿಂದ 10ರವರೆಗೆ ಚೆನ್ನೈನಲ್ಲಿ ನಡೆಯಲಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಪ್ಷನ್, ನಾನೀಗ ಹೇಳುವ ಹಾಗೆ ಆಪ್ಷನ್ಗಳು ನಿಮ್ಗೆ ಗೊತ್ತಿದ್ರೆ ಅಂದರೆ ಆನ್ಸರ್ ಗೊತ್ತಿದ್ರೆ ಆದಷ್ಟು ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ಇದರಿಂದ ನಿಮ್ಮ ಸ್ವಮೌಲ್ಯಮಾಪನ ಸೆಲ್ಫ್ ಏನಾಗುತ್ತೆ ಅಂದರೆ ವ್ಯಾಲ್ಯುವೇಷನ್ ಮಾಡ್ಕೊಂಡಂಗಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. IGNOU ಓಕೆ, ಹೊಸ ರೀಜನಲ್ ಆ್ಯಂಡ್ ಸ್ಕಿಲ್ ಸೆಂಟರ್ ಯಾವ ಉದ್ಘಾಟನೆ ಆಗಿದೆ? ನೋಡಿ ಯಾರಿಂದ ಉದ್ಘಾಟನೆ ಆಯಿತು? IGNOU ಹೊಸ ರೀಜನಲ್ ಸ್ಕಿಲ್ ಸೆಂಟರ್ ಯಾರಿಂದ ಉದ್ಘಾಟನೆ ಆಯಿತು? ಆಪ್ಷನ್ ಎ ಪ್ರಧಾನಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಕೇಂದ್ರ ಸಚಿವ, ಆಪ್ಷನ್ ಡಿ ಏನಂದರೆ ಶಾಸಕರಿಂದ ಅಂತ. ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ನಮ್ಮ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು IGNOU ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಸ್ಕಿಲ್ ದ ನೇಷನ್ ಚಾಲೆಂಜ್ ಯಾವ ಇಂಟೇಟಿವ್ನ ಅಡಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡೋಣ. ಸೊ ಆಪ್ಷನ್ ಎ ಡಿಜಿಟಲ್ ಇಂಡಿಯಾ, ಆಪ್ಷನ್ ಬಿ ಸ್ಕಿಲ್ಲಿಂಗ್ ಫಾರ್ AI ರೀಡ್ನೆಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಆಪ್ಷನ್ ಸಿ ಸ್ಟಾರ್ಟಪ್ ಇಂಡಿಯಾ ಅಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಕ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಕಿಲ್ಲಿಂಗ್ ಫಾರ್ AI ರೀಡ್ನೆಸ್ ಅಂತ ಕೊಟ್ಟಿದ್ದಾರೆ. ಏನಿದೆ ಇದು ಅಂತ ಅನ್ನೋದೇ ಆದರೆ ಇದು AI 6 ತರಬೇತಿ ವಾರ್ತೆಗೆ ಸಂಬಂಧಿಸಿದ ಕಾರ್ಯಾಚರಣೆಯಾಗಿದೆ ಅಂತ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಪ್ಷನ್ನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಯುರೋಪಿನ ದೇಶವು ಜನವರಿ 1ರಿಂದ ಯಾವ ನಾಣ್ಯವನ್ನು ತೆಗೆದುಕೊಂಡಿದೆ? ನೋಡಿ ಯುರೋಪಿನ ಒಂದು ದೇಶ ಇದೆ. ಸೊ ಆ ದೇಶ 1 ಜನವರಿಯಿಂದ ಯಾವ ನಾಣ್ಯವನ್ನು ತೆಗೆದುಕೊಳ್ತಾ ಇದೆ? USDನ, GBPನ, ಯುರೋನ, BGN ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಫ್ರೆಂಡ್ಸ್ ಯೂರೋ ಆಗುತ್ತೆ. ಸೊ ಬಲ್ಗೇರಿಯಾ ಏನು ಮಾಡಿದೆ? ತನ್ನ ನಾಣ್ಯವನ್ನು ಬದಲಾಯಿಸಿ ಯೂರೋ ಅನ್ನು ತನ್ನ ಅಧಿಕೃತವಾಗಿ ಅಳವಡಿಸಿಕೊಂಡಿದೆ. ಅಂದರೆ ಈ ಹಿಂದೆ ಬಲ್ಗೇರಿಯಾದು ಬೇರೆ ಕಾಯಿನ್ ಇತ್ತು ಅಂತ ಅನಿಸುತ್ತೆ. ಸೊ ಈಗ ಅವರು ಯೂರೋವನ್ನು ಏನು ಮಾಡಿದ್ದಾರೆ? ಅಧಿಕೃತವಾಗಿ ಅಳವಡಿಸ್ಕೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 8ನೇ ಪ್ರಶ್ನೆ, ಭಾರತವು ಪಾಕಿಸ್ತಾನನ ಹಲ್ಲೆ ಚಲಾವಣೆಯನ್ನು ಬಂಧಿಸಿದರೆ ಹೇಗೆ? ಸೊ ಇದರಲ್ಲಿ ಒಂದು ಸ್ವಲ್ಪ ಏನಂತಂದರೆ ಮೀನಿಂಗ್ ಕೊಡ್ತಾ ಇಲ್ಲ ಇದು. ಓಕೆನಾ? ಸೊ ಏನಂದರೆ ಭಾರತ ಏನು ಮಾಡಿತ್ತು? ಪಾಕಿಸ್ತಾನ ಬೇಡ ಇದು ನಾನು ನಿಮ್ಗೆ ಆಮೇಲೆ ತಗೋತೀನಿ. ಓಕೆ, ಸೊ ಯಾಕಂದರೆ ಅದು ಭಾರತೀಯ ಸೇನೆ ಪಾಕಿಸ್ತಾನದ ಪ್ರಕಟಣೆಯನ್ನು ತಪ್ಪು ಮತ್ತು ಆಮೇಲಿಂದ ನಿಖರಿಸಿದೆ. ಓಕೆ, ಅಂದರೆ ಪಾಕಿಸ್ತಾನ ಏನು ಮಾಡಿತ್ತು ಅಂದರೆ ಭಾರತದ ಒಂದು ಹಲ್ಲೆಯನ್ನು ತನ್ನ ಒಂದು ವರದಿಯಲ್ಲಿ ಹೇಳಿತು ಅಂತ ಅನ್ಕೋತೀವಿ. ನಾವು ಆನ್ಸರ್ ನೋಡಿದಾಗ ಗೊತ್ತಾಗ್ತಿದೆ ವಿವರಣೆಯಲ್ಲಿ. ಇಲ್ಲಿ ಏನು ಅಂತಂದರೆ ಪಾಕಿಸ್ತಾನ ತನ್ನ ಒಂದು ಯಾವುದೋ ಒಂದು ಮಾಧ್ಯಮದಲ್ಲೋ ಅಥವಾ ಪತ್ರಿಕೆಯಲ್ಲೂ ಹಲ್ಲೆ ಮಾಡಿದೆ ಅಂತ ಕೊಟ್ಟಿದ್ರು. ಸೊ ಇದನ್ನು ಭಾರತ ಒಪ್ಪಿದೆಯಾ, ನಿರಾಕರಿಸಿದೆಯಾ, ಮಧ್ಯಸ್ಥತೆ ಮಾಡಿದೆಯಾ ಅಥವಾ ನಿರ್ಲಕ್ಷಿಸಿದೆಯಾ ಅಂತ ಕೊಟ್ಟಿದ್ದಾರೆ. ಸೊ ಭಾರತ ಇದನ್ನು ನಿರಾಕರಿಸಿದೆ. ಭಾರತೀಯ ಸೇನೆ ಪಾಕಿಸ್ತಾನದ ಪ್ರಕಟಣೆಯನ್ನು ತಪ್ಪು ಮತ್ತು ಅಮಾನ್ಯ ಎಂದು ನಿರಾಕರಿಸಿದೆ. ಈಗ ಗೊತ್ತಾಯ್ತಲ್ವಾ? ಸೊ ಪ್ರಶ್ನೆ ಏನಿತ್ತು ಅಂತ. ಸೊ ಭಾರತವು ಪಾಕಿಸ್ತಾನ ಏನು ಹಲ್ಲೆಯನ್ನು ಮಾಡಿದೆ ಅಂತ ಪ್ರಕಟಣೆಯನ್ನು ನೀಡಿದೆ, ಇದರ ಕುರಿತು ನಮ್ಮ ಭಾರತದ ಒಂದು ಒಪಿನಿಯನ್ ಅಂದರೆ ನಿರಾಕರಿಸಿದೆ. ನಾವು ಯಾವುದೇ ಹಲ್ಲೆಯನ್ನು ಮಾಡಿಲ್ಲ ಅಂತ ನಿರಾಕರಿಸಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ಇದು ಟ್ರಾನ್ಸ್ಲೇಟ್ ಮಾಡುವಾಗ ಆಗ್ತಕ್ಕಂತಹ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, 9ನೇ ಪ್ರಶ್ನೆ, ಭಾರತೀಯ ಮಾಧ್ಯಮ ಸಂವಹನ ಸಂಸ್ಥೆ ಯಾವ ಮಹತ್ವದ ಪ್ರಗತಿಯೊಂದಕ್ಕೆ ಚಾಲನೆ ನೀಡಿದೆ? ನೋಡಿ, ಭಾರತೀಯ ಮಾಧ್ಯಮ ಸಂವಹನ
ಸಂಸ್ಥೆ ಯಾವ ಮಹತ್ವದ ಪ್ರಗತಿಯೊಂದಕ್ಕೆ ಚಾಲನೆ ನೀಡಿದೆ? ಆಪ್ಷನ್ ಇ BSc ಕಾರ್ಯಕ್ರಮ, ಆಪ್ಷನ್ ಬಿ PhD ಕಾರ್ಯಕ್ರಮ, ಆಪ್ಷನ್ ಸಿ ಡಿಪ್ಲೊಮೊ, ಆಪ್ಷನ್ ಡಿ ವರ್ಕ್ಶಾಪ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ PhD ಕಾರ್ಯಕ್ರಮ ಆಗಿದೆ. ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎ ಮಾಸ್ ಕಮ್ಯುನಿಕೇಷನ್ ಹೊಸ PhD ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಓಕೆ, ಇವತ್ತಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಿದ ಎಲೆಕ್ಟ್ರಾನಿಕ್ ಘಟಕ ನಿರ್ಮಾಣ ಯೋಜನೆಯ ಒಟ್ಟು ಹೂಡಿಕೆ ರುಜುವಾತಾಗಿದೆ? ಆಪ್ಷನ್ ಎ ನೋಡಿ 10,000 ಕೋಟಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 20,000 ಕೋಟಿ, ಆಪ್ಷನ್ ಸಿ 41,863 ಕೋಟಿ, ಆಪ್ಷನ್ ಡಿ 50,000 ಕೋಟಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು 41,863 ಕೋಟಿ ಏನಿದೆ, ಇದು ಏನಾಗಿದೆ ಅಂತಂದರೆ ನಮ್ಮ ಭಾರತದ ಏನು ಕೊಟ್ಟಿದ್ದಾರೆ, ನವೀಕರಿಸಿದ ಎಲೆಕ್ಟ್ರಾನಿಕ್ ಘಟಕ ನಿರ್ಮಾಣ ಯೋಜನೆಯ ಒಟ್ಟು ಹೂಡಿಕೆಯ ರುಜುವಾತಾಗಿದೆ ಸ್ನೇಹಿತರೆ. ಓಕೆನಾ? ಸೊ ಇದು ಇವತ್ತಿನ ಒಂದು ತರಗತಿಯಾಗಿತ್ತು. ಯಾರಿಗೆಲ್ಲ ಈ ತರಗತಿ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ.